ಸಿದ್ದರಾಮಯ್ಯ ಜೊತೆಗಿನ ಮಾತುಕತೆ ರಹಸ್ಯವನ್ನ ಜಿಟಿ ದೇವೇಗೌಡ ಬಿಚ್ಚಿಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿ 5 ವರ್ಷ ಮುಂದುವರಿಬೇಕು, ಅದೇ ರೀತಿಯಾಗಿ ನೀವು ಮಂತ್ರಿ ಆಗಿದ್ದೀರಾ, ನಾನು ಏನೂ ಕೂಡ ಅಭ್ಯಂತರ ಮಾಡಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ರು ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿ 5 ವರ್ಷ ಮುಂದುವರಿಬೇಕು, ಅದೇ ರೀತಿಯಾಗಿ ನೀವು ಕೂಡ ಸಚಿವರಾಗಿದ್ದೀರಿ, ಆದ್ರೆ ನಾನು ಯಾವುದೇ ರೀತಿಯಾದಂತಹ ಅಭ್ಯಂತರ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ, ಇದಕ್ಕೆ ನನ್ನ ಅಭ್ಯಂತರ ಇಲ್ಲ, ನಾವೆಲ್ಲರೂ ಕೂಡ ಸೇರಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಭಾಷಣೆಯ ವೇಳೆ ಸಿದ್ದರಾಮಯ್ಯನವರು ನನ್ನ ಜೊತೆ ಈ ವಿಚಾರಗಳನ್ನ ಹೇಳಿದ್ರು ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ವಿಜಯ್ ಶಂಕರ್ಗೆ ಮಾತು ಕೊಟ್ಟಿದ್ರಿಂದ ಮೈಸೂರು ಕ್ಷೇತ್ರಕ್ಕೆ ಹಠ ಮಾಡಿದ್ದು ನೈಜ. ಸಿದ್ದು ಜೊತೆಗಿನ ಮಾತುಕತೆಯ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಜಿಟಿ ದೇವೇಗೌಡರು. ಹಾಗಾಗಿ ಸಿದ್ದರಾಮಯ್ಯನವರ ಜೊತೆಗೆ ಇದ್ದಂತ ಒಂದಷ್ಟು ಅಸಮಾಧಾನ ಈಗ ಕಡಿಮೆ ಆಗಿರೋ ರೀತಿ ಕಾಣ್ತಾ ಇದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳಿರೋದು, ಕುಮಾರಸ್ವಾಮಿ ಸಿಎಂ ಆಗಿ 5 ವರ್ಷ ಮುಂದುವರಿಬೇಕು, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಏನು ನೀವು ಕೂಡ ಮಂತ್ರಿ ಆಗಿದ್ದೀರಾ, ನನಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಕೂಡ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ರು. ಏನು ವಿಜಯ್ ಶಂಕರ್ ಅವರಿಗೆ ಮಾತು ಕೊಟ್ಟಿದ್ರಿಂದ ಮೈಸೂರು ಕ್ಷೇತ್ರವನ್ನ ನಾವು ಕೇಳಬೇಕಾಯಿತು ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅಂತ ಜಿಟಿ ದೇವೇಗೌಡ ಹೇಳಿದ್ರು. ಸಿದ್ದರಾಮಯ್ಯ ಜೊತೆ ಮಾತನಾಡಿ ಅಂತ ಹೇಳಿ ನಮ್ಮ ನಾಯಕರುಗಳು ಹೇಳಿದ್ಮೇಲೆ ನಾನು ಮತ್ತೆ ಸಿದ್ದರಾಮಯ್ಯನವರು ಕೂತು ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ನಾನು ಸಿದ್ದರಾಮಯ್ಯನವರು ಚುನಾವಣೆ ಮುಗಿದ್ಮೇಲೆ ನಾವಿಬ್ರು ಕೂಡ ಒಬ್ಬರಿಗೊಬ್ರು ಮಾತನೇ ಆಡ್ತಾ ಇರ್ಲಿಲ್ಲ. ನಾವಿಬ್ರು ಕೂಡ 1.5 ಗಂಟೆ ಕೂತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು, ನೋಡಪ್ಪ, ನಿಮ್ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾರೆ, ಅವ್ರು 5 ವರ್ಷ ಮುಖ್ಯಮಂತ್ರಿಗಳು ಮುಂದುವರಿಬೇಕು, ನೀವು ಮಂತ್ರಿಗಳಿದ್ದೀರಿ, ನಾನು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ, ನೀವೇ ಮಂತ್ರಿಗಳಿದ್ದೀರಿ, ಇಂಥ ಒಂದು ಸಂದರ್ಭದಲ್ಲಿ ನನಗೂ ಕೂಡ ವಿಜಯ್ ಶಂಕರ್ ಅವರಿಗೆ ಮಾತು ಕೊಟ್ಟಿದ್ದೆ, ನಮ್ಮ ಪಕ್ಷಕ್ಕೆ ಇದನ್ನು ತಗೊಳ್ಬೇಕು ಅಂತೇಳಿ ನಾನು ಹಠ ಮಾಡಿದೆ. ದೇವೇಗೌಡರು ಕೂಡ ಮೈಸೂರು ಆ ತುಮಕೂರು ಕೊಡಿ ಅಂತಾನೆ ಹೇಳಿದ್ರು. ಆ ಕಾರಣಕ್ಕೋಸ್ಕರನೇ ಅವರು ತುಮಕೂರನ್ನ ಕೊಟ್ಟು ನಾವು ಮೈಸೂರನ್ನ ನಾವು ತಗೊಂಡಿದ್ದೀವಿ. ನಾವೆಲ್ಲರೂ ಕೂಡ JDS ಪಕ್ಷ ಒಟ್ಟಾಗಿ ಮಾಡಿದ್ರೆ ನಾವು ಖಂಡಿತ ನಮ್ಮ ಅಭ್ಯರ್ಥಿಯನ್ನ ಗೆಲ್ತಾರೆ ಅಂತಕ್ಕಂಥ ವಿಚಾರವನ್ನ ಬಹಳ ವಿಸ್ತಾರವಾಗಿ ಎಲ್ಲವನ್ನು ಮರೆಯೋಣ, ಒಟ್ಟಾಗಿ ಹೋಗೋಣ ಅಂತಕ್ಕಂಥ ವಿಚಾರವನ್ನ ನನ್ನ ಸಿದ್ದರಾಮಯ್ಯ ನನ್ನ ಜೊತೆ ಮಾತನಾಡಿದ್ರು. ಸಿದ್ದರಾಮಯ್ಯ ಜೊತೆ ಮಾತನಾಡಿ ಅಂತ ಹೇಳಿ ಸಿದ್ದು ಸಚಿವ ಜಿಟಿ ದೇವೇಗೌಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ವಿಚಾರ, ಮಾಜಿ ಸಿಎಂ ಸಿದ್ದರಾಮಯ್ಯನವರು ನನ್ನ ಜೊತೆ ಮಾತನಾಡಿದ್ದಾರೆ, ಹಲವಾರು ವಿಚಾರಗಳನ್ನು ನನ್ನ ಜೊತೆ ಅವರು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೂ 5 ವರ್ಷ ಅಂದರೆ ಮುಂದುವರಿಬೇಕು, ಸಂಪೂರ್ಣವಾಗಿ ತಮ್ಮ ಟರ್ಮ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ವಿಜಯ್ ಶಂಕರ್ ಅವರ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ರು. ಅವ್ರನ್ನ ಅಲ್ಲಿ ನಿಲ್ಲಿಸೋದಕ್ಕೆ ನಾನು ಮಾತು ಕೊಟ್ಟಿದ್ದೆ, ಅದಕ್ಕೋಸ್ಕರ ಮೈಸೂರನ್ನು ನಾವು ಕೇಳಿದ್ವಿ ಅಂತ ಹೇಳಿದ್ರು ಅಂತ. ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಮ್, ಇವತ್ತಿನ ಸಿದ್ದರಾಮಯ್ಯನವರ ವಿಚಾರವಾಗಿ ಜಿಟಿ ದೇವೇಗೌಡರ ಮಾತನ್ನ ನೋಡಿದ್ರೆ ಒಂದು ರೀತಿಯಾಗಿ ಎಲ್ಲೋ ಕನ್ವಿನ್ಸ್ ಆಗಿದ್ದಾರೆ, ಅವರು ಕೂಡ ಒಗ್ಗಟ್ಟಾಗಿ ಇವತ್ತಿನಿಂದ ಆದ್ರೂ ಅಲ್ಲಿ ಪ್ರಚಾರಕ್ಕೆ ಇಳಿಬಹುದು ಅಂತ ಕಾಣಿಸ್ತಾ ಇದೆ. ಏನೇನು ಹೇಳಿದ್ರು ಅಂತ ಸುದ್ದಿಗೋಷ್ಠಿಯಲ್ಲಿ? ಕಳೆದವಾಗಿ ವಿನಾಶ್, ಪ್ರಮುಖವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಜಿಟಿ ದೇವೇಗೌಡ ಈಗಾಗಲೇ ಮಾತನಾಡಿದ್ರೆ 1.5 ಗಂಟೆಗಳ ಕಾಲ ಮಾತನಾಡಿದ್ದೇವೆ ಅಂತೇಳಿ ಖುದ್ದು ಜಿಟಿ ದೇವೇಗೌಡರೇ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ನಮ್ಮ ನಾಯಕರು ಹೇಳಿದ ಮೇಲೆ ನಾನು ಅವ್ರ ಜೊತೆ ಮಾತನಾಡಿದ್ದೇನೆ, ಕುಮಾರಸ್ವಾಮಿ 5 ವರ್ಷ ಮುಂದುವರಿಬೇಕು, ನೀವು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಾನು ವಿಜಯ್ ಶಂಕರ್ಗೆ ಮಾತು ಕೊಟ್ಟಿದ್ದೆ, ಅದಕ್ಕಾಗಿ ಮೈಸೂರು ಕ್ಷೇತ್ರವನ್ನು ಆಟ ಹಿಡಿದು ಪಡೆದಿದ್ದೆ ಅಂತೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಈಗ ಮೈತ್ರಿ ಅಭ್ಯರ್ಥಿ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಗೆಲುವಿಗೆ ಕೆಲಸ ಮಾಡಬೇಕು, ದೇವೇಗೌಡರು ಸಹ ಮೈಸೂರು ಅಥವಾ ತುಮಕೂರನ್ನ ಕೊಡಿ ಎಂದಿದ್ರು. ಹೀಗಾಗಿ ನಾವು ಅವರಿಗೆ ತುಮಕೂರನ್ನ ಬಿಟ್ಟುಕೊಟ್ಟು ಮೈಸೂರು ಏನು ವಿಜಯ್ ಶಂಕರ್ಗೆ ಮಾತನ್ನ ಕೊಟ್ಟಿದ್ದೆ, ಹೀಗಾಗಿ ನಾನು ಆ ಕ್ಷೇತ್ರವನ್ನ ಪಡೆದುಕೊಂಡಿದ್ದೇನೆ, ಹೀಗಾಗಿ ಹಳೆಯದನ್ನೆಲ್ಲ ಮರೆತು ಒಟ್ಟಿಗೆ ಕೆಲಸ ಮಾಡಿ ಅಂತ ಹೇಳಿದರೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಪ್ರಮುಖವಾಗಿ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಇಬ್ರು ಸಹ ಪ್ರಚಾರವನ್ನ ಒಟ್ಟಿಗೆ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷವಾಗಿತ್ತು. ಅವಿನಾಶ್, ಧನ್ಯವಾದ ರಾಮ್ ಮಾಹಿತಿಗಾಗಿ.